ಸಮೂಹ ಬೆಂಕಿ ಬೆರೆತಂತಹ ಗಾಜಿನ ಸಮುದ್ರಕ್ಕೆ ಸಮವಾಗಿರುವಂತಹ ಒಂದು ಸಮೂಹ, ಅವರು ಯಜ್ಞದ ಕುರಿಯಾದಾತನ ಹಾಡನ್ನು ಮತ್ತು ಮೋಶೆಯ ಹಾಡನ್ನು ಆಡುವಂಥ ಕಾರ್ಯಗಳನ್ನು ಈ 15ನೇ ಅಧ್ಯಾಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ವಂದನೆಗಳು. ಕಳೆದ 14ನೇ ಅಧ್ಯಾಯದಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದಂಥವರು ಎತ್ತಲ್ಪಡುವಂತಹ ಒಂದು ಸುಗ್ಗಿಯ ಕುರಿತಾಗಿ, ಅದಲ್ಲದೆ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆದಂಥವರ ಮೇಲೆ ಉಂಟಾದಂತಹ ಆ ಒಂದು ಸುಗ್ಗಿಯ ಕುರಿತಾಗಿ ನಾವು ಕೇಳಿದೆವು. ಇವತ್ತು 15ನೇ ಅಧ್ಯಾಯದಲ್ಲಿರುವಂತಹ ಕಾರ್ಯಗಳನ್ನು ಧ್ಯಾನಿಸುವುದಕ್ಕಿದ್ದೇವೆ. 15ನೇ ಅಧ್ಯಾಯದಲ್ಲಿ ಮೊದಲ ವಚನದಲ್ಲಿ ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತು. 7 ಮಂದಿ ದೇವದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು. ಇವು ಕಡೇ ಉಪದ್ರವಗಳು, ಇವುಗಳಲ್ಲಿ ದೇವರ ರೌದ್ರವು ಮುಗಿದಿರುವುದು ಅನ್ನುವಂತಹ ವಾಕ್ಯವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. 15ನೇ ಅಧ್ಯಾಯ 16ನೇ ಅಧ್ಯಾಯಕ್ಕೆ ಒಂದು ಮುನ್ನುಡಿ ಅಥವಾ ಒಂದು ಪೀಠಿಕೆಯಾಗಿದೆ ಎಂಬುದಾಗಿ ನಾವು ಕಾಣಬಹುದು. ನನ್ನ ಪ್ರೀತಿಯ ದೇವಜನವೇ, 15ನೇ ಅಧ್ಯಾಯದಲ್ಲಿ ಪರಲೋಕದಲ್ಲಿ ಒಂದು ದೊಡ್ಡ ಲಕ್ಷಣವನ್ನು ಯೋಹಾನನು ಕಾಣ್ತಾ ಇದ್ದಾನೆ. ಅಲ್ಲಿ 7 ಮಂದಿ ದೇವದೂತರು ಸಾಲಾಗಿ ನಿಂತಿರುವುದನ್ನು ಮತ್ತು ಅವರ ಕೈಗಳಲ್ಲಿ ದೇವರ ರೌದ್ರದಿಂದ ತುಂಬಿದಂತಹ ಆ 7 ಪಾತ್ರೆಗಳನ್ನು ಹಿಡಿದವರಾಗಿ ನಿಂತಿರುವಂತಹ ಒಂದು ಕಾರ್ಯವನ್ನು ಯೋಹಾನನು ಕಾಣ್ತಾ ಇದ್ದಾನೆ. 7 ವರ್ಷದ ಆ ಅಂತ್ಯಕ್ರಿಸ್ತನ ಆಳ್ವಿಕೆಯಲ್ಲಿ ವಿಶೇಷವಾಗಿ 3 ಕಾರ್ಯಗಳು ಸಂಭವಿಸುವಂಥದ್ದಾಗಿದೆ. ಒಂದು, ಪರಲೋಕ ರಾಜ್ಯದಲ್ಲಿ ಯಜ್ಞದ ಕುರಿಯಾದಾತನು 7 ಮುದ್ರೆಗಳನ್ನು ಆ ಸುರುಳಿಯಲ್ಲಿ ಒಡೆಯುವಾಗ ಭೂಲೋಕದಲ್ಲಿ ಅನೇಕ ವಿಧವಾದಂತಹ ಉಪದ್ರವಗಳು ಉಂಟಾಗುವಂಥದ್ದನ್ನು ನಾವು ಕಾಣಬಹುದು. ಎರಡನೇದಾಗಿ, ಅದಾದ ನಂತರ 7 ತುತ್ತೂರಿಗಳು ಊದುವಾಗ ಅದರಿಂದಲೂ ಕೂಡ ಭೂಮಿಯ ಮೇಲೆ ಅನೇಕ ನಾಶಗಳು ಉಂಟಾಗುವಂಥದ್ದನ್ನು ಕಾಣಬಹುದು. ಅದರೊಂದಿಗೆ 7 ಈ ರೌದ್ರದ ದೇವರ ಕೈನಲ್ಲಿದ್ದಂಥ ಪಾತ್ರೆಗಳು ದೇವದೂತರು ಭೂಮಿಯ ಮೇಲೆ ಸುರಿಸುವಾಗ ಅದರಿಂದ ಅನೇಕ ನಷ್ಟಗಳು ಉಂಟಾಗುವಂಥದ್ದನ್ನು ಕೂಡ ನಾವು ಕಾಣಬಹುದು. 7 ಅನ್ನುವಂತಹ ಈ ಒಂದು ಅಕ್ಷರ ಅಥವಾ ಈ ಒಂದು ಸಂಖ್ಯೆ ಅನೇಕ ಕಡೆಗಳಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ನಾವು ಕಾಣಬಹುದು. 7 ಅನ್ನುವಂಥ ಸಂಖ್ಯೆ ಅದು ಪರಿಪೂರ್ಣತೆಯನ್ನು ಸೂಚಿಸುವಂತಹ ಒಂದು ಸಂಖ್ಯೆಯಾಗಿದೆ. ನನ್ನ ಪ್ರೀತಿಯ ದೇವಜನವೇ, 7 ವರ್ಷದ ಅಂತ್ಯಕ್ರಿಸ್ತನ ಆಳ್ವಿಕೆಯಲ್ಲಿ ಭೂಮಿಯಲ್ಲಿ ಈ 7 ತುತ್ತೂರಿಗಳು ಊದುವಾಗ, 7 ಮುದ್ರೆಗಳು ಒಡೆಯಲ್ಪಡುವಾಗ ಮತ್ತು 7 ಆ ಕೋಪದ ಪಾತ್ರೆಗಳು ಭೂಮಿಯ ಮೇಲೆ ಸುರಿಸಲ್ಪಡುವಾಗ ಒಟ್ಟು 21 ವಿಧವಾದಂಥ ಉಪದ್ರವಗಳು ಭೂಮಿಯ ಮೇಲೆ ಉಂಟಾಗುತ್ತಿರುವಂಥದ್ದನ್ನು ನಾವು ಗಮನಿಸಬಹುದು. ನನ್ನ ಪ್ರೀತಿಯ ದೇವಜನವೇ, 3 ವಿಧವಾದಂಥ ನ್ಯಾಯ ತೀರ್ಪುಗಳು ಆ ದಿನದಲ್ಲಿ ಆ ದೇವರ ಮುಖಾಂತರವಾಗಿ ಭೂಮಿಯಲ್ಲಿ ಉಂಟಾಗುವಂಥದ್ದನ್ನು ನಾವು ಕಾಣಬಹುದು. ಅಲ್ಲಿ ರೌದ್ರ, ಈ ಒಂದು 7 ಪಾತ್ರೆಗಳಲ್ಲಿ ಆ ರೌದ್ರ ತುಂಬಿರುವಂಥದ್ದನ್ನು ಅದು ಭೂಮಿಯ ಮೇಲೆ ಸುರಿದಾಗ ದೇವರ ರೌದ್ರವು ಮುಗಿಯುವಂಥದ್ದನ್ನು ನಾವು ಕಾಣುತ್ತೇವೆ. ರೌದ್ರ ಅನ್ನುವಂಥದ್ದು ದೇವರ ಕೋಪವನ್ನು ಸೂಚಿಸುವಂತಹ ಒಂದು ಕಾರ್ಯವಾಗಿದೆ. ನನ್ನ ಪ್ರೀತಿಯ ದೇವಜನವೇ, ಈ ಪ್ರಕಟಣೆ ಪುಸ್ತಕದಲ್ಲಿ ಒಂದು ದೇವರ ರೌದ್ರದ ಕುರಿತಾಗಿ ಅಥವಾ ಯಜ್ಞದ ಕುರಿಯಾದಾತನ ರೌದ್ರದ ಕುರಿತಾಗಿ ನಾವು ಕಾಣುತ್ತೇವೆ. ಎರಡನೇದಾಗಿ ಮನುಷ್ಯರ ಒಂದು ಕೋಪ ಅಥವಾ ರೌದ್ರವನ್ನು ನಾವು ಕಾಣ್ತೇವೆ. ಮೂರನೇದಾಗಿ ಸೈತಾನನ ರೌದ್ರ ಅಥವಾ ಕೋಪವನ್ನು ನಾವು ಕಾಣುತ್ತೇವೆ. ರೌದ್ರ ಅನ್ನುವಂಥದ್ದು ಸತ್ಯವೇದದಲ್ಲಿ ಅನೇಕ ದೇವರ ರೌದ್ರವು ಹೊರಪಟ್ಟಿರುವಂಥ ಕಾರ್ಯಗಳನ್ನು ನಾವು ಕಾಣಬಹುದು.
ಸತ್ಯವೇದದಲ್ಲಿ ಅನೇಕ ದುಷ್ಟಾಂತಗಳು ದೇವರ ರೌದ್ರದ ಬಗ್ಗೆ ಬರೆದಿರುವಂಥದ್ದನ್ನು ನಾವು ಕಾಣಬಹುದು. ಮೊದಲನೇದಾಗಿ ನಾವು ನೋಡುವಂಥದ್ದು ನೋಹನ ಜಲಪ್ರಳಯ. ನೋಹನ ಕಾಲದಲ್ಲಿ ಉಂಟಾದಂಥ ಜಲಪ್ರಳಯ ಅದು ದೇವರ ರೌದ್ರಕ್ಕೆ ಒಂದು ಸಾಕ್ಷಿಯಾಗಿದೆ ಎಂಬುದಾಗಿ ನಾವು ಕಾಣಬಹುದು. ನೋಹನು ತನ್ನ ಮುಪ್ಪಿನ ಕಾಲದಲ್ಲಿ ದೇವರ ಆಜ್ಞೆಯನ್ನು ಹೊಂದಿದವನಾಗಿ ಆ ನಾವೆಯನ್ನು ಕಟ್ಟುತ್ತಿರುವಾಗ, ಆ ನಾವೆಯನ್ನು ಕಟ್ಟುವಂಥ ವೇಳೆಯಲ್ಲಿ 40 ವರ್ಷಗಳ ಕಾಲ ಆ ಒಂದು ದೇವರ ಸುವಾರ್ತೆಯನ್ನು, ದೇವರ ರೌದ್ರ ಭೂಮಿಯಲ್ಲಿ ಬರುವಂಥ ಕಾರ್ಯವನ್ನು ಜನಗಳಿಗೆ ತಿಳಿಸಿದಾಗಲೂ ಕೂಡ ಜನಗಳು ಅದರ ಮೇಲೆ ನಂಬಿಕೆ ಇಟ್ಟಿಲ್ಲ. ಆಗ ಜಲಪ್ರಳಯ ಉಂಟಾಗಿ ಆ ಒಂದು ಜನಗಳನ್ನು ನಾಶ ಮಾಡಿದ್ದು ನೋಹನ ಕಾಲದ ಜಲಪ್ರಳಯ. ಅದು ದೇವರ ರೌದ್ರಕ್ಕೆ ಸಾಕ್ಷಿಯಾಗಿದೆ. ನಂತರ ಸೊದೋಮ್ ಗೊಮೊರ ಎಂಬುವಂಥ ಪಟ್ಟಣಗಳ ಮೇಲೆ ಅಗ್ನಿ ಗಂಧಕಗಳನ್ನು ದೇವರು ಸುರಿಸಿ ಅಲ್ಲಿ ತನ್ನ ನ್ಯಾಯ ತೀರ್ಪನ್ನು ಆ ಪಟ್ಟಣದ ಮೇಲೆ ನಾವು ತೀರಿಸಿದ್ದನ್ನು ನಾವು ಕಾಣಬಹುದು. ಇದು ದೇವರ ರೌದ್ರಕ್ಕೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತಹ ಒಂದು ಸಾಕ್ಷಿಯಾಗಿದೆ. ಅದು ಮಾತ್ರ ಅಲ್ಲ, ಇಸ್ರೇಲ್ ಜನಗಳು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆದಾಗ 70 ವರ್ಷಗಳ ಕಾಲ ಆ ಒಂದು ಬಾಬೇಲ್ ಅರಸನಾದಂಥ ನೆಬುಕಾತ್ ನೇಚರನ ಕೈಗೆ ಅವರನ್ನು ಒಪ್ಪಿಸಿ 70 ವರ್ಷಗಳ ಕಾಲ ಆ ಒಂದು ಸೆರೆಯಲ್ಲಿ ಆ ಸೆರೆಯ ಅನುಭವವನ್ನು ಹೊಂದುವಂತೆ ದೇವರು ಆ ಇಸ್ರೇಲರಿಗೆ ಅನುಮತಿಸಿದನು. ಇದು ದೇವರ ರೌದ್ರಕ್ಕೆ ಸತ್ಯವೇದದಲ್ಲಿ ಸಾಕ್ಷಿಯಾಗಿದೆ. ಅದು ಮಾತ್ರ ಅಲ್ಲ, ಇದೇ ಇಸ್ರೇಲ್ ಜನಗಳು 430 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಅಲ್ಲಿ ದಾಸತ್ವದಲ್ಲಿ ಇರುವಂಥದ್ದು ಕೂಡ ಅದು ದೇವರ ರೌದ್ರಕ್ಕೆ ಒಂದು ಕಾರಣವಾಗಿರುವಂಥದ್ದನ್ನು ನಾವು ಕಾಣಬಹುದು. ಯಾಕೋಬನ ಮಕ್ಕಳು ಆ ಯೋಸೇಫನಿಗೆ ವಿರುದ್ಧವಾಗಿ ಮಾಡಿದಂಥ ಅನ್ಯಾಯಕ್ಕಾಗಿ ದೇವರು ಅವರ ಮೇಲೆ ತೋರಿಸಿದಂತಹ ಒಂದು ರೌದ್ರ ಅಥವಾ ಒಂದು ಕೋಪವಾಗಿ ಅದನ್ನು ನಾವು ಕಾಣಬಹುದು. ಯೆರೂಸಲೇಮಿನಲ್ಲಿ ಕ್ರಿಸ್ತಶಕ 70ನೇ ಶತಮಾನದಲ್ಲಿ ಟೈಟಸ್ ಎಂಬುವಂಥ ಒಬ್ಬ ಅರಸನು ಆಳ್ವಿಕೆಗೆ ಬಂದಾಗ ಅಲ್ಲಿದ್ದಂಥ ಎಲ್ಲ ಯಹೂದ್ಯರನ್ನ ಹಿಂಸಿಸಿ ಆ ಒಂದು ದೇವಾಲಯವನ್ನು ಕೆಡವಿ ಅವರನ್ನೆಲ್ಲ ಚದರಿಸಿದ್ದು ಕೂಡ ಅದು ದೇವರ ರೌದ್ರಕ್ಕೆ ಸತ್ಯವೇದದಲ್ಲಿ ಅದು ಸಾಕ್ಷಿಯಾಗಿ ನಾವು ಕಾಣಬಹುದು. ಯೇಸುವನ್ನು ಶಿಲುಬೆಗೆ ಒಪ್ಪಿಸುವಂಥ ವೇಳೆಯಲ್ಲಿ ಅಲ್ಲಿ ಆ ಪಿಲಾತನು ಈತನ ಮೇಲೆ ಯಾವ ದೂಷಣೆಯನ್ನು ನಾನು ಕಾಣಲಿಲ್ಲ, ಈತನನ್ನು ಗಲ್ಲಿಗೇರಿಸುವಂಥ ಅಥವಾ ಶಿಲುಬೆಗೇರಿಸುವಂತಹ ಯಾವ ತಪ್ಪನ್ನು ಕೂಡ ನಾನು ಕಾಣಲಿಲ್ಲ ಎಂಬುದಾಗಿ ಹೇಳಿದಾಗ ಆ ಒಂದು ಜನಗಳು ಆ ಯೇಸುವನ್ನು ಶಿಲುಬೆಗೆ ಹಾಕುವಂತೆ ಒತ್ತಾಯಪಡಿಸಿದಾಗ ಪಿಲಾತನು ತನ್ನ 2 ಕೈಗಳನ್ನು ತೊಳೆಕೊಂಡವನಾಗಿ ಈ ನಿರಪರಾಧಿಯ ರಕ್ತ ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ಬರಬಾರ್ದೆಂಬುದಾಗಿ ಕೈಗಳನ್ನು ತೊಳೆದುಕೊಂಡಾಗ ಆ ಒಂದು ಇಸ್ರೇಲರು ಅಥವಾ ಯಹೂದ್ಯರು ಈ ಯೇಸು ಕ್ರಿಸ್ತನ ರಕ್ತದ ಅಪರಾಧ ನಮ್ಮ ಮೇಲೂ ನಮ್ಮ ಕುಟುಂಬದ ಮೇಲೂ ನಮ್ಮ ಸಂತತಿಯ ಮೇಲೂ ಬರಲಿ ಎಂಬುದಾಗಿ ಕೇಳಿಕೊಂಡ ಕಾರಣ ಈ ಸಂಭವ ಸತ್ಯವೇದದಲ್ಲಿ ನಡೆದಂಥದ್ದನ್ನು ನಾವು ಕಾಣಬಹುದು. ನನ್ನ ಪ್ರೀತಿಯ ದೇವಜನವೇ, ಈಗ ನಾವು 3 ವಿಧವಾದಂತಹ ರೌದ್ರಗಳಿ ಪ್ರಕಟಣೆ ಪುಸ್ತಕದಲ್ಲಿ ಬರೆದಿರುವಂಥದ್ದನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನಿಸೋದಕ್ಕಿದ್ದೇವೆ. ಮೊದಲನೇದಾಗಿ ಯಜ್ಞದ ಕುರಿಯಾದಾತನ ರೌದ್ರ ಮುಗಿದಿರುವುದು, ಆ 7 ಪಾತ್ರೆಗಳು ಅದು ಭೂಮಿಯ ಮೇಲೆ ಸುರಿಯಲ್ಪಟ್ಟಾಗ ಎಂಬುದಾಗಿ ನಾವು ಕಾಣುತ್ತೇವೆ. ನಾವು ಅದೇ ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 15ರಿಂದ 17ನೇ ವಚನ ತನಕ ಓದುವಾಗ, ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲ ದಾಸರು, ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವಾತನ ಮುಖಕ್ಕೆ, ಯಜ್ಞದ ಕುರಿಯಾದಾತನ ಕೋಪಕ್ಕೆ ನಮ್ಮನ್ನು ಮರೆಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದಿದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು ಎಂಬುದಾಗಿ ಒಂದು ವಾಕ್ಯವನ್ನು ನಾವು ಕಾಣ್ತಾ ಇದ್ದೇವೆ.
ಯೇಸು ಕ್ರಿಸ್ತನ 7 ವರ್ಷದ ಆ ಒಂದು ಮಧ್ಯಾಕಾಶದ ಯಜ್ಞದ ಕುರಿಯಾದಾತನ ವಿವಾಹ ಕಾಲ ಮುಗಿದ ನಂತರವಾಗಿ ಭೂಮಿಯ ಮೇಲೆ ಅಂತ್ಯಕ್ರಿಸ್ತನ ಆಳ್ವಿಕೆ ಮುಗಿಯುವಂತ ವೇಳೆಯಲ್ಲಿ ಯೇಸು ಕ್ರಿಸ್ತನು ಮತ್ತೆ ಈ ಭೂಮಿಗೆ ಬರುವಂಥದ್ದನ್ನ, ಆ ಭೂಮಿಗೆ ಬಂದಾಗ ಅಲ್ಲಿ ಹರ್ಮೋಗೆದೋನ್ ಎನ್ನುವಂಥ ಯುದ್ಧ ನಡೆಯುವಂಥದನ್ನ, ಆ ಯುದ್ಧದ ಸಮಯದಲ್ಲಿ ಅಲ್ಲಿ ನಿಲ್ಲೋದಕ್ಕೆ ಈ ಭೂರಾಜರು, ಸಹಸ್ರಾಧಿಪತಿಗಳು, ಜನಗಳೆಲ್ಲ ಭಯಪಟ್ಟು ಈ ಕಾರ್ಯವನ್ನ ಹೇಳುವಂಥದನ್ನ ನಾವಿಲ್ಲಿ ಕಾಣುತ್ತೇವೆ. ಇದು ಯೇಸು ಕ್ರಿಸ್ತನ ಒಂದು ರೌದ್ರ ಹೊರಪಡುವಂಥ ದಿನಗಳಾಗಿ ನಾವು ಕಾಣಬಹುದು. ನನ್ನ ಪ್ರೀತಿಯ ದೇವಜನವೇ, ಎರಡನೇದಾಗಿ ಜನಾಂಗಗಳ ಕೋಪ ಎಂಬುದಾಗಿ ನಾವು ಕಾಣುತ್ತೇವೆ. ಅದು ಪ್ರಕಟಣೆ ಪುಸ್ತಕ 11ನೇ ಅಧ್ಯಾಯ 18ನೇ ವಚನದಲ್ಲಿ, ಜನಾಂಗಗಳು ಕೋಪಿಸಿಕೊಂಡವು, ನಿನ್ನ ಕೋಪವು ಪ್ರಕಟವಾಯಿತು ಅಂತೇಳಿ. ಭೂಮಿಯ ಮೇಲೆ ದೇವರ ನ್ಯಾಯ ತೀರ್ಪು ಪ್ರಕಟವಾಗುತ್ತಿರುವಾಗ, ಮರಣಗಳ ಹೋಮ ನಡೆಯುತ್ತಿರುವಂತ ವೇಳೆಯಲ್ಲಿ ಜನಗಳು ದೇವರ ಮೇಲೆ ಕೋಪಗೊಂಡವು ಅನ್ನುವಂಥದ್ದನ್ನ ಈ 11ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಕಾಣುತ್ತೇವೆ. ದೇವರ ಇನ್ನೊಂದು ರೀತಿಯಾದಂಥ ಕೋಪವನ್ನ ನಾವು ಕಾಣುತ್ತೇವೆ. ಅದು ಸೈತಾನನ ಕೋಪ ಎಂಬುದಾಗಿ ಪ್ರಕಟಣೆ 12ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಕಾಣುತ್ತೇವೆ. ಆಗ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು, ಆಕೆಯ ಮೇಲೆ ಕೋಪಿಸಿಕೊಂಡು ಆತನ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನ ಹೇಳುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರದ ತೀರದ ಮರಳಿನ ಮೇಲೆ ನಿಂತನು ಅಂತೇಳಿ. ಸೈತಾನನಿಗೆ ಕೊಡಲ್ಪಟ್ಟಂತ ಸಮಯ ಸ್ವಲ್ಪವೇ ಎಂದು ತಿಳಿದು ಅವನು ಆ ಒಂದು ಸ್ತ್ರೀಯ ಮೇಲೆ, ಕೈ ಬಿಡಲ್ಪಟ್ಟಂತ ಸ್ತ್ರೀಯ ಮೇಲೆ ಕೋಪಗೊಂಡು ಅವಳನ್ನ ಹಿಂಸಿಸುವುದಕ್ಕಾಗಿ ಮತ್ತು ತನ್ನ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಸೈತಾನನು ಕೋಪಗೊಂಡನು, ಸಮುದ್ರದ ಮರಳಿನ ತೀರದಲ್ಲಿ ಹೋಗಿ ನಿಂತನು ಅನ್ನುವಂಥದ್ದನ್ನ ಈ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ನನ್ನ ಪ್ರೀತಿಯ ದೇವಜನವೇ, ಪ್ರಕಟಣೆ 15ನೇ ಅಧ್ಯಾಯ 2ನೇ ವಚನದಲ್ಲಿ, ಬೆಂಕಿ ಬೆರೆತ ಗಾಜಿನ ಸಮುದ್ರವೋ ಎಂಬಂತೆ ಏನೋ ಒಂದು ನನಗೆ ಕಾಣಿಸಿತು. ಆಗ ಮೃಗದ ವಿಗ್ರಹಕ್ಕೆ ನಮಸ್ಕರಿಸದೆಯೂ ಅದರ ಹೆಸರಿನ ಅಂಕೆಯನ್ನ ಮುದ್ರೆ ಹಾಕಿಸಿಕೊಳ್ಳದೆಯೂ ಅದರ ಮೇಲೆ ಜಯ ಹೊಂದಿದವರು ದೇವರ ಸೇವಾರ್ಥವಾದ ವೀಣೆಗಳನ್ನ ಕೈನಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನ, ಯಜ್ಞದ ಕುರಿಯಾದಾತನ ಹಾಡನ್ನ ಹಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ವವಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ. ಕರ್ತನೇ, ನಿನ್ನ ನಾಮಕ್ಕೆ ಭಯಪಡದವರು, ಅದನ್ನ ಘನವಾದದೆಂದು ಒಪ್ಪಿಕೊಳ್ಳದವರು ಯಾರಿದ್ದಾರೆ? ನೀನೊಬ್ಬನೇ ಪರಿಶುದ್ಧನು. ನಿನ್ನ ನೀತಿಯುಳ್ಳ ಕೃತ್ಯಗಳು ಪ್ರಕಾಶಕ್ಕೆ ಬಂದದ್ದರಿಂದ ಎಲ್ಲ ಜನಾಂಗಗಳು ಬಂದು ನಿನ್ನ ಸನ್ನಿಧಿಯಲ್ಲಿ ನಮಸ್ಕಾರ ಮಾಡುವರು ಎಂದು ಹೇಳಿದನು ಎಂಬುದಾಗಿ. ನನ್ನ ಪ್ರೀತಿಯ ದೇವಜನವೇ, ಇಲ್ಲಿ ಪರಲೋಕದಲ್ಲಿ ಬೆಂಕಿ ಬೆರೆತಂತಹ ಗಾಜಿನ ಸಮುದ್ರ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಮಾತ್ರ 2 ಕಡೆ ಈ ಒಂದು ಸಮುದ್ರದ ಕುರಿತಾಗಿ ನಾವು ಕಾಣುತ್ತೇವೆ. ಪರಲೋಕ ರಾಜ್ಯದಲ್ಲಿ ಯಾವ ಸಮುದ್ರ ಇಲ್ಲ, ಆದರೆ ಅಲ್ಲಿ ನಿಂತಿರುವಂತಹ ಪರಿಶುದ್ಧ ಕೂಟವನ್ನ ಸಮುದ್ರಕ್ಕೆ ಹೋಲಿಸಿ ಹೇಳಿರುವಂಥದ್ದನ್ನು ನಾವು ಕಾಣಬಹುದು. ನನ್ನ ಪ್ರೀತಿಯ ದೇವಜನವೇ, ಪರಲೋಕ ರಾಜ್ಯದಲ್ಲಿ 2 ವಿಶೇಷವಾದ ಸ್ಥಳಗಳನ್ನು ನಾವು ಕಾಣಬಹುದು. ಅದು ಒಂದು 2 ರಕ್ತ ಸಾಕ್ಷಿಗಳು ನಿಲ್ಲುವಂತಹ ಜಾಗವಾಗಿ ನಾವು ಕಾಣುತ್ತೇವೆ. ಮೊದಲನೇದಾಗಿ ಎಬೇಲನ ರಕ್ತ ಮೊದಲುಗೊಂಡು ಈ ಒಂದು ಕೃಪೆಯ ಕಾಲದವರೆಗೂ ಕೂಡ ಸುರಿಸಲ್ಪಡುವಂತಹ ನೀತಿವಂತರ ರಕ್ತ, ಆ ರಕ್ತ ಸಾಕ್ಷಿಗಳು ನಿಲ್ಲುವಂತಹ ಒಂದು ಜಾಗ ಪರಲೋಕದಲ್ಲಿದೆ. ಅದೇನೆ 4ನೇ ಅಧ್ಯಾಯ ಪ್ರಕಟಣೆಯಲ್ಲಿ ನಾವು ಕಾಣುವಂತಹ ಕಾರ್ಯವಾಗಿದೆ. 6ನೇ ವಚನದಲ್ಲಿ ಅಲ್ಲಿ ನಾವು ನೋಡ್ತೇವೆ, ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರ ಎಂಬುದಾಗಿ.
ನನ್ನ ಪ್ರೀತಿಯ ದೇವಜನವೇ, ಸ್ಫಟಿಕಕ್ಕೆ ಸಮಾನವಾದಂತಹ ಗಾಜಿನ ಸಮುದ್ರದಂತಿರುವಂತಹ ಒಂದು ಜಾಗ ಅಲ್ಲಿದೆ. ಆ ಜಾಗದಲ್ಲಿ ನಿಂತಿರುವಂಥವರು ಯಾರು ಅಂತಂದ್ರೆ, ಹೆಬೇಲನ ರಕ್ತ ಮೊದಲುಗೊಂಡು ಅಲ್ಲಿ ನಾವು ಕಾಣುವಂಥದ್ದು ಕೃಪೆಯ ಕಾಲದವರೆಗೂ ಸುರಿಸಲ್ಪಟ್ಟಂತ ನೀತಿವಂತರ ರಕ್ತ, ಆ ಒಂದು ರಕ್ತ ಸಾಕ್ಷಿಗಳು ಅಲ್ಲಿ ನಿಂತಿರುವಂಥದ್ದನ್ನು ನಾವು ಕಾಣಬಹುದು. ಅಂತ್ಯಕ್ರಿಸ್ತನ ಆಳ್ವಿಕೆಯಲ್ಲಿ ಉಪದ್ರವ ಕಾಲದಲ್ಲಿ ಬೆಂಕಿಯಂತ ಉಪದ್ರವಗಳನ್ನು ಸಹಿಸಿಕೊಂಡು ಆ ಉಪದ್ರವಗಳನ್ನೆಲ್ಲ ಜಯಿಸಿ ನಿಂತಿರುವಂತಹ ಒಂದು ಸಮೂಹಕ್ಕೆ ಒಂದು ಜಾಗವನ್ನ ಪರಲೋಕದಲ್ಲಿ ನೇಮಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಅದೇನೆ ಬೆಂಕಿ ಬೆರೆತ ಗಾಜಿನ ರೀತಿಯಲ್ಲಿ ಕಾಣುವಂತಹ ಒಂದು ಸಮುದ್ರ ಎಂಬುದಾಗಿ. ನನ್ನ ಪ್ರೀತಿಯ ದೇವಜನವೇ, ಕೃಪೆಯ ಕಾಲದವರೆಗೂ ಕೂಡ ಸೈತಾನನ ಕ್ರಿಯೆಗಳನ್ನೆಲ್ಲ ಕೂಡ ಕಟ್ಟುವಂತ ಅಧಿಕಾರ ಬಲವನ್ನ ದೇವರು ತನ್ನ ಮಕ್ಕಳಿಗೆ ಕೊಟ್ಟಿರುವನು. ಆದರೆ ಅಂತ್ಯಕ್ರಿಸ್ತನ ಆಳ್ವಿಕೆಯಲ್ಲಿ ಇಲ್ಲಿ ಯಾವ ಪರಿಶುದ್ಧವಂತರು ನೀತಿವಂತರು ಕಾಣಲ್ಪಡದೇ ಇರುವಂತ ಕಾರಣದಿಂದ, ಎರಡನೇದಾಗಿ ಪರಿಶುದ್ಧಾತ್ಮನು ಎತ್ತಲ್ಪಡುವಂತ ಕಾರಣದಿಂದ ಸೈತಾನನ ಕ್ರಿಯೆಗಳನ್ನ ಕಟ್ಟುವುದು ಅಷ್ಟು ಸುಲಭವಾದಂತ ಕಾರ್ಯವಲ್ಲ. ಆದ್ದರಿಂದ ಆ ಒಂದು ಕಾಲ ಬೆಂಕಿಯಲ್ಲಿ ಹೋಗುವಂತ ಕಾಲವಾಗಿದೆ. ಉಪದ್ರವ, ಮಹಾ ಉಪದ್ರವಗಳಿಂದ ತುಂಬಿದಂತ ಕಾಲವಾಗಿದೆ. ಆ ಬೆಂಕಿಯ ರೀತಿಯಲ್ಲಿರುವಂತಹ ಉಪದ್ರವಗಳನ್ನೆಲ್ಲ ಜಯಿಸಿ ಅಂತ್ಯಕ್ರಿಸ್ತನ ಮುದ್ರೆಯನ್ನು ಹಾಕಿಸಿಕೊಳ್ಳದೆ ಅವನ ಕ್ರಿಯೆಗಳನ್ನ ಜಯಿಸಿ ನಿಂತಹ ಒಂದು ಸಮೂಹ ಪರಲೋಕ ರಾಜ್ಯದಲ್ಲಿ ಬೆಂಕಿ ಬೆರೆತ ಗಾಜಿನ ಸಮುದ್ರದಂತೆ ಕಾಣುವುದನ್ನ ಇಲ್ಲಿ ನಾವು ಗಮನಿಸಬಹುದಾಗಿದೆ. ಇವರು ಮೋಶೆಯ ಹಾಡನ್ನ ಮತ್ತು ಯಜ್ಞದ ಕುರಿಯಾದಾತನ ಹಾಡನ್ನ ಹಾಡಿದರು ಎಂಬುದಾಗಿ ನಾವು ಕಾಣುತ್ತೇವೆ. ನನ್ನ ಪ್ರೀತಿಯ ದೇವಜನವೇ, ಅಂತ್ಯಕ್ರಿಸ್ತನ ಕಾಲದಲ್ಲಿ ಸತ್ತಂತಹ ಇಸ್ರೇಲರು ಮೊದಲ 3.5 ವರ್ಷದ ಕಾಲದವರೆಗೂ ಕೂಡ ಆ ಒಂದು ಅಂತ್ಯಕ್ರಿಸ್ತನ ಆಳ್ವಿಕೆಯಲ್ಲಿ ಅವನೊಂದಿಗೆ ಬೆರೆತೋಗಿ ಅವನನ್ನ ಮೇಲೆಚ್ಚಿಸುವಂಥದ್ದನ್ನ ನಾವು ಕಾಣಬಹುದು. ಅದಾದ ನಂತರ ಅವರು ಅವನ ನಿಜ ಬಣ್ಣ ತಿಳಿದವರಾಗಿ ಅವನು ಯಾವಾಗ ಆ ದೇವಾಲಯದೊಳಗಡೆ ತನ್ನನ್ನೇ ತಾನೇ ದೇವರೆಂಬುದಾಗಿ ಹೆಚ್ಚಿಸಿಕೊಂಡು ಹೋಗಿ ಕುಳಿತುಕೊಳ್ಳುತ್ತಾನೋ, ಆಗ ಅವರು ಅವನನ್ನ ನಿರಾಕರಿಸುವಂತ ವೇಳೆಯಲ್ಲಿ ಅವರ ಮೇಲೆ ಅನೇಕ ಉಪದ್ರವಗಳನ್ನ ಅವನು ತರುವಂತವನಾಗಿದ್ದಾನೆ. ಆ ಉಪದ್ರವಗಳನ್ನೆಲ್ಲ ಸಹಿಸಿಕೊಂಡು ಜಯಿಸುವಂತಹ ಒಂದು ಇಸ್ರೇಲರ ಗುಂಪು ಅಲ್ಲಿ ನಾವು ಕಾಣಬಹುದು. ಎರಡನೇದಾಗಿ ಅಲ್ಲಿ ನಾವು ನೋಡುವಂಥದ್ದು ಈ ಹೊಸ ಒಡಂಬಡಿಕೆಯ ಆತ್ಮೀಯ ಇಸ್ರೇಲರನ್ನ ಕೂಡ ನಾವು ಕಾಣ್ತೇವೆ. ಅವರು ಯಾರಾಗಿದ್ದಾರೆ ಅಂತಂದ್ರೆ, ಕೈ ಬಿಡಲ್ಪಟ್ಟಂತಹ ಕ್ರೈಸ್ತರು ಅಥವಾ ದೇವ ಮಕ್ಕಳು ಎಂಬುದಾಗಿ ನಾವು ಕಾಣುತ್ತೇವೆ. ನನ್ನ ಪ್ರೀತಿಯ ದೇವಜನವೇ, ಇಲ್ಲಿ ಮೋಶೆಯ ಹಾಡನ್ನ ಮತ್ತು ಯಜ್ಞದ ಕುರಿಯಾದಾತನ ಹಾಡನ್ನ ಅವರು ಹಾಡಿದರು ಎಂಬುದಾಗಿ ಹೇಳುವಾಗ ಇಲ್ಲಿ 2 ಗುಂಪನ್ನ ನಾವು ಕಾಣುತ್ತೇವೆ. ಒಂದು ಹಳೆ ಒಡಂಬಡಿಕೆಯ ಒಂದು ಧರ್ಮ ಪ್ರಮಾಣವನ್ನ ಕೈಗೊಳ್ಳುತ್ತಿರುವಂತಹ ಇಸ್ರೇಲರ ಅಥವಾ ಯಹೂದ್ಯರ ಗುಂಪನ್ನ, ಎರಡನೇದಾಗಿ ಹೊಸ ಒಡಂಬಡಿಕೆಯ ದೇವರ ವಾಕ್ಯಗಳನ್ನ ಕೈಗೊಂಡು ನಡೆದಂತಹ ಅನ್ಯ ಜನಾಂಗದ ಒಂದು ಗುಂಪನ್ನ ಅಲ್ಲಿ ದೇವ ಸಮ್ಮುಖದಲ್ಲಿ ನಿಲ್ಲುವಂಥದ್ದನ್ನ ನಾವು ಕಾಣುತ್ತೇವೆ. ನನ್ನ ಪ್ರೀತಿಯ ದೇವಜನವೇ, ಮೋಶೆಯ ಹಾಡು ಅನ್ನುವಾಗ ವಿಮೋಚನ ಕಾಂಡ 15ನೇ ಅಧ್ಯಾಯ 1ರಿಂದ 18ನೇ ವಚನವನ್ನ ನಾವು ಓದುವಾಗ ಅಲ್ಲಿ ನಾವು ನೋಡುವಂತ ಒಂದು ಕಾರ್ಯ, ಆ ಒಂದು ಕೆಂಪು ಸಮುದ್ರವನ್ನ ದಾಟಿದಂತ ಇಸ್ರೇಲರು ಮೋಶೆಯ ಹಾಡನ್ನ ಹಾಡ್ತಾ ಇದ್ದಾರೆ. ಮೋಶೆ ಒಂದು ಹಾಡನ್ನ ಬರೀತಾ ಇದ್ದಾನೆ. ಏನಕ್ಕಾಗಿ ಅಂತಂದ್ರೆ, ತಮ್ಮನ್ನ ಅದ್ಭುತವಾಗಿ ಆಶ್ಚರ್ಯವಾಗಿ ಆ ಒಂದು ಕೆಂಪು ಸಮುದ್ರವನ್ನ ದಾಟುವಂತೆ ಮಾಡಿದಂತಹ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವವರಾಗಿ, ಫಾರೋನನ ಸೇನೆಯನ್ನ ನಾಶ ಮಾಡಿದಂತಹ ಕರ್ತನನ್ನ ಸ್ತುತಿಸುವಂತ ಒಂದು ಹಾಡಾಗಿ ಹಾಡನ್ನು ಹಾಡುವಾಗ ಅಲ್ಲಿ ಮಿರ್ಯಾಮಳು, ಮೋಶೆ, ಆ ಇಡೀ ಇಸ್ರೇಲರ ಸಮೂಹ ಆ ಹಾಡನ್ನು ಹಾಡುವಂತಹ ಸಂಭವ ವಿಮೋಚನ ಕಾಂಡ 15ನೇ ಅಧ್ಯಾಯ 1ರಿಂದ 18ನೇ ವಚನ ತನಕ ನಾವು ಕಾಣಬಹುದು. ಮೋಶೆಯ ಕುರಿತಾಗಿ ಸತ್ಯವೇದದಲ್ಲಿ ಅನೇಕ ಸಾಕ್ಷಿಗಳನ್ನ ನಾವು ಕಾಣುತ್ತೇವೆ. ಮೋಶೆಯ ಹಾಡನ್ನ ಪರಲೋಕದಲ್ಲಿ ಹಾಡುವುದಕ್ಕೆ ಕಾರಣ, ಮೊದಲನೇದಾಗಿ ಮೋಶೆಯ ಕುರಿತಾಗಿ ನಾವು ನೋಡುವಾಗ
ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು ಅಂತೇಳಿ ಇಬ್ರಿಯರಿಗೆ 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಕಾಣುತ್ತೇವೆ. ಎರಡನೇದಾಗಿ ಮೋಶೆಯ ಕುರಿತಾಗಿ ದೇವರು ಸಾಕ್ಷಿ ಕೊಡುವಾಗ ಅರಣ್ಯಕಾಂಡ 12ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಮೋಶೆ ಭೂಮಿಯ ಮೇಲಿರುವ ಎಲ್ಲಾ ಮನುಷ್ಯರಿಗಿಂತಲೂ ಬಹು ಸಾತ್ವಿಕತ್ವನು ಅಂತೇಳಿ ಅವನೊಬ್ಬ ಸಾತ್ವಿಕನು ಎಂಬುದಾಗಿ ನಾವು ಕಾಣುತ್ತೇವೆ. ದೇವರವನ ಕುರಿತಾಗಿ ಸಾಕ್ಷಿ ಕೊಡುವಂಥದ್ದು ಭೂಮಿಯಲ್ಲಿರುವಂಥ ಎಲ್ಲ ಮನುಷ್ಯರಿಗಿಂತಲೂ ಮೋಶೆ ಸಾತ್ವಿಕನು ಅಂತೇಳಿ. ಮೂರನೇದಾಗಿ ಮೋಶೆಯ ಕುರಿತಾಗಿ ನಾವು ನೋಡುವಾಗ ಅದೇ ಅರಣ್ಯಕಾಂಡ 12ನೇ ಅಧ್ಯಾಯ 6ನೇ ವಚನದಲ್ಲಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನು ಸಂಗಡ ನಾನು ಗೂಢಾರ್ಥವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು ಅಂತೇಳಿ. ಮೋಶೆ ದೇವರ ಮುಖವನ್ನ ಮುಖಾಮುಖಿಯಾಗಿ ದೃಷ್ಟಿಸುವಂತಹ ಒಂದು ವ್ಯಕ್ತಿಯಾಗಿದ್ದನು ಅಂತೇಳಿ ಈ ವಾಕ್ಯ ನಮಗೆ ಸಾಕ್ಷಿ ಕೊಡುವಂಥದ್ದಾಗಿದೆ. 4ನೇ ವಿಷಯ, ಮೋಶೆಯ ಕುರಿತಾಗಿ ನಾವು ಕಾಣುವಾಗ ಮೋಶೆ ಆ ಒಂದು ರೂಪಾಂತರ ಬೆಟ್ಟದ ಮೇಲೆ ಯೇಸು ಪ್ರಾರ್ಥನೆ ಮಾಡ್ತಾ ಇರುವಾಗ ಮೋಶೆ ಮತ್ತು ಎಲಿಯನು ಬಂದರು ಅಂತೇಳಿ ಮತ್ತಾಯ 17ನೇ ಅಧ್ಯಾಯದಲ್ಲಿ ನಾವು ಕಾಣಬಹುದಾಗಿದೆ. ಮೋಶೆ ಸತ್ಯವೇದದಲ್ಲಿ ಬಹಳ ವಿಶೇಷವಾದಂತಹ ಒಂದು ವ್ಯಕ್ತಿ ಎಂಬುದಾಗಿ ನಾವು ಕಾಣಬಹುದು. ಕಾರಣ ಏನಂತಂದ್ರೆ ಮೋಶೆ ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು ಅಂತೇಳಿ. ಆದ್ದರಿಂದ ಪರಲೋಕ ರಾಜ್ಯದಲ್ಲಿ ಮೋಶೆಯ ಹಾಡನ್ನ ಮತ್ತು ಯಜ್ಞದ ಕುರಿಯಾದಾತನ ಹಾಡನ್ನ ಅವರು ಹಾಡಿದರು ಎಂಬುದಾಗಿ ನಾವು ಕಾಣುತ್ತೇವೆ. ಒಂದು ಮೋಶೆಯ ಹಾಡನ್ನ ಆಡುವಂತಹ ಜನಕೂಟ, ಜನಸಮೂಹ, ಅದು ಹಳೆ ಒಡಂಬಡಿಕೆಯ ಧರ್ಮ ಪ್ರಮಾಣವನ್ನ ಕೈಗೊಂಡು ನಡೆದಂತಹ ಇಸ್ರೇಲರು, ಯಹೂದ್ಯರು. ಎರಡನೇದಾಗಿ ಆತ್ಮೀಯ ಇಸ್ರೇಲರು ದೇವರ ವಾಕ್ಯವನ್ನ, ಯೇಸು ಕ್ರಿಸ್ತನ ಯಜ್ಞದ ಕುರಿಯಾದಾತನ ಹಿಂದೆ ಹಿಂಬಾಲಿಸಿದಂಥವರು, ಆತನ ವಾಕ್ಯಗಳನ್ನ ಕೈಗೊಂಡು ನಡೆದಂಥವರು ಯಜ್ಞದ ಕುರಿಯಾದಾತನ ಹಾಡನ್ನ ಹಾಡುವಂಥದ್ದನ್ನ ನಾವು ಕಾಣಬಹುದು. ಪ್ರಕಟಣೆ 7ನೇ ಅಧ್ಯಾಯದಲ್ಲಿ 1,44,000 ಮಂದಿ ಇಸ್ರೇಲರಿಗೆ ಮುದ್ರೆ ಹಾಕುವಂತಹ ಒಂದು ಸಂಭವದ ಕುರಿತಾಗಿ ನಾವು ಕಾಣ್ತೇವೆ. ಅದೇ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ 1,44,000 ಮಂದಿ ಯಜ್ಞದ ಕುರಿಯಾದಾತನನ್ನ ಹಿಂಬಾಲಿಸಿದಂತಹ ಒಂದು ಸಮೂಹ ಪರಲೋಕದ ಚಿಯೋನ್ ಅನ್ನುವಂತಹ ಸ್ಥಳದಲ್ಲಿ ನಿಂತಿರುವಂತಹ ಕಾರ್ಯಗಳನ್ನ ನಾವು ಕಾಣುತ್ತೇವೆ. ಒಂದು ಹಳೆ ಒಡಂಬಡಿಕೆ ಇಸ್ರೇಲರು, ಎರಡನೇದಾಗಿ ನಾವು ಕಾಣುವಂಥದ್ದು ಹೊಸ ಒಡಂಬಡಿಕೆಯ ಆತ್ಮೀಯ ಇಸ್ರೇಲರು. ಇಲ್ಲಿ ಅದೇ ರೀತಿಯಾಗಿ ಮೋಶೆಯ ಹಾಡು ಮತ್ತು ಯಜ್ಞದ ಕುರಿಯಾದಾತನ ಹಾಡು ಅನ್ನುವಂಥದ್ದನ್ನ ನಾವು ಕಾಣಬಹುದಾಗಿದೆ. ನನ್ನ ಪ್ರೀತಿಯ ದೇವಜನವೇ, ಅವರು ಹಾಡಿದಂಥ ಹಾಡಿನಲ್ಲಿ 4 ಕಾರ್ಯಗಳು ಅಡಗಿರುವಂಥದ್ದನ್ನ ನಾವು ಕಾಣಬಹುದು. ಮೊದಲನೇದಾಗಿ ದೇವರ ಕ್ರಿಯೆಗಳನ್ನ ಅವರು ಹಾಡಿದರು ಎಂಬುದಾಗಿ ನಾವು ನೋಡ್ತೇವೆ. ಹಾಡಿನಲ್ಲಿ ದೇವರ ಕ್ರಿಯೆಗಳನ್ನು ಅವರು ಆಡ್ತಾ ಇದ್ದಾರೆ. ದೇವರು ಎಷ್ಟು ಸರ್ವಶಕ್ತನು, ಆತನ ಕಾರ್ಯಗಳು ಎಷ್ಟು ಘನವಾದವು, ಆತನು ಎಷ್ಟು ಭಯಂಕರನು ಅನ್ನುವಂಥದ್ದನ್ನ ಆ ಕ್ರಿಯೆಗಳನ್ನ ವ್ಯಕ್ತಪಡಿಸುವಂತಹ ಕಾರ್ಯ. ಎರಡನೇದಾಗಿ ನಾವು ಕಾಣುವಂತಹ ಇನ್ನೊಂದು ಕಾರ್ಯ ಅಂತಂದ್ರೆ ಆ ಹಾಡಿನಲ್ಲಿ ಅಡಗಿರುವಂಥದ್ದು ದೇವರ ಮಾರ್ಗಗಳನ್ನ ಕುರಿತು ಅವರು ಹೊಗಳುವಂಥದ್ದನ್ನ ಈ ಹಾಡಿನಲ್ಲಿ ನಾವು ಕಾಣಬಹುದು. ಮೂರನೇದಾಗಿ ಹಾಡಲ್ಲಿ ದೇವರ ಪರಿಶುದ್ಧತೆಯನ್ನ ಕುರಿತು ಹಾಡುವಂಥದ್ದನ್ನ ನಾವು ಕಾಣಬಹುದು. ನಾಲ್ಕನೇದಾಗಿ ಹಾಡಲ್ಲಿ ಅಡಗಿರುವಂತಹ ಇನ್ನೊಂದು ಕಾರ್ಯ ಅಂತಂದ್ರೆ ದೇವರ ನೀತಿಯ ಕಾರ್ಯಗಳನ್ನ ಅಡಗಿರುವಂಥದ್ದನ್ನ ನಾವು ಕಾಣಬಹುದು. ಒಟ್ಟು 4 ವಿಷಯಗಳು ಇವರ ಹಾಡಿದಂಥ ಹಾಡಿನಲ್ಲಿ ನಾವು ಕಾಣಬಹುದು. ಒಂದು, ದೇವರ ಕ್ರಿಯೆಗಳು. ಎರಡನೇದು, ದೇವರ ಮಾರ್ಗಗಳು. ಮೂರನೇದು, ದೇವರ ಪರಿಶುದ್ಧತೆ. ನಾಲ್ಕನೇದು, ದೇವರ ನೀತಿಯನ್ನ ಕುರಿತಾದಂತಹ ಅಡಗಿರುವಂತಹ ಕಾರ್ಯಗಳು. ನನ್ನ ಪ್ರೀತಿಯ ದೇವಜನವೇ, ಪ್ರಕಟಣೆ 15ನೇ ಅಧ್ಯಾಯ 5ನೇ ವಚನದಲ್ಲಿ, ಇದಾದ ಮೇಲೆ ನಾನು ನೋಡಿದಾಗ
ಪರಲೋಕದಲ್ಲಿರುವ ದೇವದರ್ಶನದ ಗೂಡಾರದ ಪವಿತ್ರ ಸ್ಥಾನವು ತೆರೆಯಿತು ಎಂಬುದಾಗಿ ನಾವು ಕಾಣುತ್ತೇವೆ. ಇಲ್ಲಿ ಈ ಪರಲೋಕ ರಾಜ್ಯದಲ್ಲಿ ಈ ಒಂದು ಬಾಗಿಲು ಅಥವಾ ದೇವದರ್ಶನ ಗೂಡಾರ ತೆರೆಯಲ್ಪಡುವಂತಹ ಕಾರ್ಯ ಪ್ರಕಟಣೆ ಪುಸ್ತಕದಲ್ಲಿ 2 ಬಾರಿ ನಾವು ಕಾಣಬಹುದು. ಇದು 2ನೇ ಬಾರಿ ತೆರೆಯಲ್ಪಡುವಂತಹ ಒಂದು ಸಂಭವವಾಗಿದೆ. ಮೊದಲ ಸಂಭವ ಪ್ರಕಟಣೆ 11ನೇ ಅಧ್ಯಾಯ 9ನೇ ವಚನದಲ್ಲಿ, ಆಗ ಪರಲೋಕದಲ್ಲಿರುವ ದೇವಾಲಯವು ತೆರೆಯಿತು, ಆತನ ಆಲಯದಲ್ಲಿ ಆತನ ಒಡಂಬಡಿಕೆಯ ಮಂಜೂಷವು ಕಾಣಿಸಿತು. ಇದಲ್ಲದೆ ಮಿಂಚುಗಳು, ವಾಣಿಗಳು, ಗುಡುಗುಗಳು, ಭೂಕಂಪವು, ದೊಡ್ಡ ಆನೆಕಲ್ಲಿನ ಮಳೆಯು ಉಂಟಾದೆವು ಅಂತೇಳಿ ನಾವು ಕಾಣ್ತೇವೆ. ದೇವದರ್ಶನ ಗೂಡಾರ ಅದು ಮಹಾಪರಿಶುದ್ಧ ಸ್ಥಳದಲ್ಲಿ ಇರುವಂತಹ ಒಂದು ಕಾರ್ಯವಾಗಿದೆ. ಪರಲೋಕ ರಾಜ್ಯದಲ್ಲಿ ಕೂಡ ಅಲ್ಲಿ ಒಂದು ಮಹಾಪರಿಶುದ್ಧ ಸ್ಥಳವನ್ನ ಕಾಣುತ್ತೇವೆ. ಆ ತೆರೆ ಅದು ತೆರೆಯಲ್ಪಡುವಂಥದ್ದನ್ನ ಅಲ್ಲಿ ದೇವರ ರೌದ್ರದಿಂದ ತುಂಬಿದಂತಹ 7 ಪಾತ್ರೆಗಳನ್ನ ಹಿಡಿದು ನಿಂತಿರುವಂತಹ ದೇವದೂತರ ಕುರಿತಾಗಿ ನಾವು ಕಾಣುತ್ತೇವೆ. ಮೊದಲನೇದಾಗಿ ನಾವು ಒಡಂಬಡಿಕೆಯ ಮಂಜೂಷದ ಪೆಟ್ಟಿಗೆಯ ಕುರಿತಾಗಿ ಕಾಣುವಾಗ, ಹಳೆ ಒಡಂಬಡಿಕೆಯಲ್ಲಿ ಮಂಜೂಷ ಪೆಟ್ಟಿಗೆಯನ್ನ ಹೇಗೆ ಸಿದ್ಧ ಮಾಡಬೇಕು ಅಂತೇಳಿ ಮೋಶೆಗೆ ದೇವರು ಆಜ್ಞಾಪಿಸಿದನು ಅಂತಂದ್ರೆ ಅದು ನಾವು ಕಾಣಬಹುದು. ವಿಮೋಚನ ಕಾಂಡ 37ನೇ ಅಧ್ಯಾಯ 1ರಿಂದ 10ನೇ ವಚನವನ್ನ ನಾವು ಓದುವಾಗ, ಮಂಜೂಷ ಪೆಟ್ಟಿಗೆಯನ್ನ ಸಿದ್ಧ ಮಾಡುವಂತಹ, ಅದನ್ನ ತಯಾರಿಸುವಂತಹ ಒಂದು ಕಾರ್ಯಗಳನ್ನ ಮೋಶೆಗೆ ದೇವರು ತಿಳಿಸುವಂತದನ್ನ ನಾವು ಕಾಣ್ತೇವೆ. ಅಲ್ಲಿ ನಾವು ನೋಡ್ತೇವೆ, ಅದು ಜಾಲಿ ಮರದಿಂದ ಅದನ್ನ ಮಾಡಿಸಬೇಕು. ಅದು 2.5 ಮೊಳ ಉದ್ದವಾಗಿಯೂ 1.5 ಮೊಳ ಅಗಲವಾಗಿಯೂ, ಅದು ಮಾತ್ರ ಅಲ್ಲ 1.5 ಮೊಳ ಎತ್ತರವಾಗಿಯೂ, ಒಳಗಡೆ ಹೊರಗಡೆ ಚೊಕ್ಕ ಬಂಗಾರದ ತಗುಡನ್ನ ಅದಕ್ಕೆ ಒದಿಸಿರಬೇಕು ಅಂತೇಳಿ ಎರಡು ಬಳೆಗಳು 2 ಕಡೆಗಳಲ್ಲಿ ಆ ಮಂಜೂಷದ ಪೆಟ್ಟಿಗೆ ಸೇರಿಸಬೇಕು ಎಂಬುದಾಗಿ, ಆಮೇಲೆ ಜಾಲಿ ಮರದ 2 ಕೋಲುಗಳನ್ನ ಮಾಡಿ ಅದಕ್ಕೆ ಚಿನ್ನದ ತಗಡು ಒದಿಸಿ ಆ ಬಳೆಗಳಲ್ಲಿ ಅದನ್ನು ಹೊರುವುದಕ್ಕೆ ಆಗುವಂತೆ ಅದರಲ್ಲಿ ಸೇರಿಸಲ್ಪಡಬೇಕು ಅಂತೇಳಿ ಹೇಳುವಂಥದ್ದನ್ನ ನಾವಿಲ್ಲಿ ಕಾಣ್ತೇವೆ. ಮಂಜೂಷದ ಪೆಟ್ಟಿಗೆ ಅಥವಾ ಒಡಂಬಡಿಕೆಯ ಪೆಟ್ಟಿಗೆಯನ್ನ ಸಿದ್ಧ ಮಾಡುವುದಕ್ಕೆ ದೇವರು ಸೂಚಿಸುವಂತಹ ಒಂದು ಕಾರ್ಯ ಇಲ್ಲಿ ನಾವು ಕಾಣುತ್ತೇವೆ. ಇಸ್ರೇಲರ ಒಂದು ಲೆಕ್ಕದ ಪ್ರಕಾರ 1 ಮೊಳ ಅನ್ನುವಂಥದ್ದು ಅದು 6 ಮೀಟರ್ಗೆ ಸಮಾನವಾದದ್ದು. 1 ಮೊಳ ಅನ್ನುವುದು 6 ಮೀಟರ್ ಅಂತಂದ್ರೆ ಅದು 10 ಅಡಿಗೆ ಸಮಾನವಾಗಿರುವಂತಹ ಒಂದು ಕಾರ್ಯವಾಗಿದೆ. ನನ್ನ ಪ್ರೀತಿಯ ದೇವಜನವೇ, ಈ ಮಂಜೂಷದ ಪೆಟ್ಟಿಗೆಯ ಮೇಲೆ 2 ಕೆರೂಬಿಗಳನ್ನ ಅದನ್ನ ಚಿತ್ರಿಸಿ ಅದನ್ನ ಕಸೂತಿ ಮಾಡಿಸಿ ಅದರ ಮೇಲೆ ಇಡಬೇಕಾದದ್ದು ಅಲ್ಲಿ ಸೂಚಿಸಲ್ಪಟ್ಟಂತ ಒಂದು ಕಾರ್ಯ. ಆ ಕೆರೂಬಿಗಳು ಆ ಮಂಜೂಷದ ಪೆಟ್ಟಿಗೆಯನ್ನ ಮರೆಮಾಡಿಕೊಂಡಿರುವಂತೆ ಮತ್ತು ಆ ರೆಕ್ಕೆಗಳು ಆಕಾಶಕ್ಕೆ ಚಾಚಿಕೊಂಡಿರುವ ರೀತಿಯಲ್ಲಿ ಅದು ಕಸೂತಿ ಮಾಡಲ್ಪಟ್ಟು ಆ ಒಡಂಬಡಿಕೆಯ ಪೆಟ್ಟಿಗೆಯ ಮೇಲೆ ಅಥವಾ ಮಂಜೂಷದ ಪೆಟ್ಟಿಗೆಯ ಮೇಲೆ ಇಡಲ್ಪಟ್ಟಿದ್ದವು ಎಂಬುದಾಗಿ ನಾವು ಕಾಣುತ್ತೇವೆ. ಮೋಶೆಯ ಕಾಲದಲ್ಲಿ ಈ ಒಡಂಬಡಿಕೆಯ ಪೆಟ್ಟಿಯ ಕುರಿತಾಗಿ ನಾವು ಕಾಣುವಾಗ, ಈ ಒಡಂಬಡಿಕೆಯ ಪಟ್ಟಿ ಮುಂದಕ್ಕೆ ಹೋದಾಗ ದೇವರ ಸಾನ್ನಿಧ್ಯವು ಕೂಡ, ದೇವರ ತೇಜಸ್ಸು ಕೂಡ ಇಸ್ರೇಲರ ಮುಂದಾಗಿ ಹೋಗುವಂಥದ್ದನ್ನ ನಾವು ಕಾಣ್ತೇವೆ. ಈ ಒಡಂಬಡಿಕೆಯ ಪೆಟ್ಟಿಗೆಯಲ್ಲಿ ವಿಶೇಷವಾಗಿ 3 ಕಾರ್ಯಗಳು ಇಡಲ್ಪಟ್ಟಿತ್ತು. ಅದೇನು ಅಂತಂದ್ರೆ, ಮೊದಲನೇದಾಗಿ ಮೋಶೆಯ ಕೈಗಳಲ್ಲಿ ದೇವರು ಬರೆದು ಕೊಟ್ಟಂತಹ 10 ದಶಾಜ್ಞೆಗಳುಳ್ಳಂತಹ ಕಲ್ಲಿನ ಹಲಿಗೆಗಳು. ಎರಡನೇದಾಗಿ ಆ ಒಂದು ಮಂಜೂಷದ ಪೆಟ್ಟಿಗೆಯಲ್ಲಿ ಇಡಲ್ಪಟ್ಟಂತ ಇನ್ನೊಂದು ಕಾರ್ಯ, ಅದು ಮನ್ನಾ ತುಂಬಿಟ್ಟಂತಹ ಒಂದು ಪಾತ್ರೆ. ಮೂರನೇದಾಗಿ ಆರೋನನ ಕೋಲು ಅದರೊಳಗಡೆ ಇಡಲ್ಪಟ್ಟಿರುವಂಥದ್ದನ್ನ ನಾವು ಕಾಣಬಹುದು. ದೇವದರ್ಶನದ ಆ ಒಂದು ಮಹಾಪರಿಶುದ್ಧ ಸ್ಥಳ ಅಂತೇಳಿ ಕರೆಯಲ್ಪಡುವಂತಹ ಆ ಸ್ಥಾನದಲ್ಲಿ ಈ ಮಂಜೂಷದ ಪೆಟ್ಟಿಗೆ ಇಡಲ್ಪಟ್ಟಿತ್ತು. ಅಲ್ಲಿ ದೇವರ ಕೃಪೆಯು, ದೇವರ ಮಹಿಮೆಯು, ದೇವರ ತೇಜಸ್ಸು ಅಗ್ನಿ ಸ್ತಂಭವಾಗಿ
ಅಲ್ಲಿ ಇಳಿದು ಬರುವಂಥದ್ದನ್ನ ಶಕೀನ ಮಹಿಮೆಯಾಗಿ ಅಲ್ಲಿ ಇಳಿಯುವಂಥದ್ದನ್ನ ನಾವು ಹಳೆ ಒಡಂಬಡಿಕೆಯ ಕಾರ್ಯಗಳನ್ನ ಧ್ಯಾನಿಸುವಾಗ ಗಮನಿಸಬಹುದಾದಂಥ ಒಂದು ಕಾರ್ಯವಾಗಿದೆ. ಇಸ್ರಾಯೇಲರು ತಮ್ಮ ಸ್ವಾಸ್ಥ್ಯವನ್ನ ಸ್ವಾಧೀನಪಡಿಸಿಕೊಂಡಾಗ ಆ ಒಂದು ಮಂಜೂಷದ ಪೆಟ್ಟಿಗೆನ ಅವರು ಹೊತ್ತುಕೊಂಡು ನಡೆದು ಆ ಒಂದು ಎಲ್ಲ ಸ್ವಾಸ್ಥ್ಯವನ್ನ ಅವರು ಸ್ವತಂತ್ರಿಸಿಕೊಂಡರು ಎಂಬುದಾಗಿ ನಾವು ಕಾಣ್ತೇವೆ. ಎರಡನೇದಾಗಿ ಅವರು ಯುದ್ಧಕ್ಕೆ ಹೋಗುವಾಗೆಲ್ಲ ಕೂಡ ಈ ಒಡಂಬಡಿಕೆಯ ಪೆಟ್ಟಿಗೆನ ಹೊತ್ತಂತ ಯಾಜಕರು ಮುಂದಕ್ಕೆ ಹೋದಾಗ ದೇವರವರಿಗೆ ಜಯವನ್ನ ಕೊಟ್ಟನು ಎಂಬುದಾಗಿ ನಾವು ಕಾಣಬಹುದು. ಇಸ್ರೇಲರು ಎಲ್ಲೆಲ್ಲ ಹೋದರೋ, ಎಲ್ಲೆಲ್ಲ ರಾಜ್ಯಗಳನ್ನ ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಮುಂದೆ ಹೋದ್ರು, ಆಗ ಈ ಒಡಂಬಡಿಕೆಯ ಪೆಟ್ಟಿಗೆ ಕೂಡ ಮುಂದೆ ಹೋಗುವಂಥದ್ದನ್ನ ಜಯವನ್ನ ಹೊಂದುವಂಥದ್ದನ್ನ ನಾವು ಕಾಣಬಹುದು. ಆದರೆ ಪ್ರವಾದಿಯಾದಂತಹ ಸಮುವೇಲನ ಕಾಲದಲ್ಲಿ ಈ ಒಡಂಬಡಿಕೆಯ ಪೆಟ್ಟಿ, ಮಂಜೂಷದ ಪೆಟ್ಟಿ ಇಸ್ರೇಲರ ಕೈನಿಂದ ಅದು ಫಿಲಿಸ್ಟಿಯರ ಕೈಗೆ ಹೋಗುವಂಥದ್ದನ್ನ ನಾವು ಕಾಣುತ್ತೇವೆ. ಫಿಲಿಸ್ಟಿಯರು ಆ ಒಡಂಬಡಿಕೆಯ ಪೆಟ್ಟಿಯನ್ನ ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡು ಅವರು ತಮ್ಮ ವಿಗ್ರಹದ ಆಲಯವಾದಂತಹ ದಾಗೋನನ ಆಲಯದಲ್ಲಿ ಆ ಮಂಜೂಷದ ಪೆಟ್ಟಿಗೆಯನ್ನು ಇಟ್ಟಾಗ ಆ ವಿಗ್ರಹಾಲಯದಲ್ಲಿದ್ದಂತ ದಾಗೋನನ ವಿಗ್ರಹವು ಆ ಮಂಜೂಷದ ಪೆಟ್ಟಿಗೆಯ ಮುಂದೆ ಬೋರ್ಲು ಬಿದ್ದಿರುವಂತದನ್ನ ಫಿಲಿಸ್ಟಿಯರು ಕಂಡರು ಎಂಬುದಾಗಿ ನಾವು 1 ಸಾಮುವೇಲ 5ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ನನ್ನ ಪ್ರೀತಿಯ ದೇವಚನವೇ, ಆ ಫಿಲಿಸ್ಟಿಯರು ಅವರ ದೇವರ ವಿಗ್ರಹವಾದಂತಹ ದಾಗೋನನ ವಿಗ್ರಹವು ಮಂಜೂಷದ ಪೆಟ್ಟಿಗೆಯ ಮುಂದೆ ಬಿದ್ದಿರುವುದನ್ನು ಕಂಡಾಗ ಆ ವಿಗ್ರಹವನ್ನ ಎತ್ತಿ ನಿಲ್ಲಿಸಿದರು. ಮಾರನೇ ದಿವಸ ಅವರು ಮತ್ತೆ ಬಂದು ನೋಡುವಾಗ ಆ ಮಂಜೂಷದ ಪೆಟ್ಟಿಗೆಯ ಮುಂದೆ ಆ ದಾಗೋನನ ವಿಗ್ರಹ ಬಿದ್ದಿಲ್ಲ. ಆದ್ರೆ ಈಗ ಆ ದಾಗೋನನ ವಿಗ್ರಹವು ತಲೆಯು ತುಂಡಿಸಲ್ಪಟ್ಟು ಕೈಕಾಲುಗಳು ತುಂಡಿಸಲ್ಪಟ್ಟು ಅದು ಆ ಒಂದು ದೇವಾಲಯದ ಹೊಸ್ತಲಿನ ಬಳಿಯಲ್ಲಿ ಬಿದ್ದಿರುವಂತದನ್ನ ಫಿಲಿಸ್ಟಿಯರು ಕಂಡಾಗ ಭಯಪಟ್ಟರು. ಯಾಕೆ ಅಂತಂದ್ರೆ ಆ ಒಡಂಬಡಿಕೆಯ ಪೆಟ್ಟಿ ಅಷ್ಟು ಬಲವುಳ್ಳದಾಗಿತ್ತು, ಶಕ್ತಿ ಉಳ್ಳದಾಗಿತ್ತು. ಏಕೆ ಅಂತಂದ್ರೆ ಅದು ದೇವರ ಮಹಿಮೆಯಿಂದ ತುಂಬಲ್ಪಟ್ಟಂತಹ ಒಂದು ಒಡಂಬಡಿಕೆಯ ಪೆಟ್ಟಿ ಆಗಿತ್ತು ಎಂಬುದಾಗಿ ನಾವು ಕಾಣುತ್ತೇವೆ. ಆದ್ರಿಂದ ಈ ಒಂದು ಪ್ರಕಟಣೆ ಪುಸ್ತಕ 15ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಕಾಣುವಾಗ ಅದರೊಳಗಿಂದ 7 ಉಪದ್ರವಗಳನ್ನ ಕೈಯಲ್ಲಿ ಹಿಡಿದಿರುವ 7 ಮಂದಿ ದೇವದೂತರು ಬಂದರು. ಅವರು ಪ್ರಕಾಶವು ನಿರ್ಮಲವೂ ಆದ ನಾರುಮಡಿಯನ್ನ ಧರಿಸಿಕೊಂಡಿದ್ದರು, ತಮ್ಮ ಎದೆಗಳಿಗೆ ಚಿನ್ನದ ಪಟ್ಟಿಯನ್ನ ಕಟ್ಟಿಕೊಂಡಿದ್ದರು ಅಂತೇಳಿ ಈ ವಾಕ್ಯ ನೋಡುವಾಗ ನಾವು ನೋಡುವಂತ ಒಂದು ಕಾರ್ಯ, ಆ 7 ಮಂದಿ ದೇವದೂತರು ನೋಡುವುದಕ್ಕೆ ಒಂದೇ ರೀತಿಯಾಗಿ ಕಾಣಲ್ಪಡ್ತಾ ಇದ್ದಾರೆ. ಒಂದೇ ರೀತಿಯಾದಂತ ನಿಲುವಂಗಿಯನ್ನ ಧರಿಸಿಕೊಂಡಿದ್ದಾರೆ. ಅವರ ಎದೆಗೆ ಚಿನ್ನದ ಪಟ್ಟಿಯನ್ನ ಕಟ್ಟಿಕೊಂಡಿದ್ದಾರೆ. ಅದು ಮಾತ್ರ ಅಲ್ಲ, ಅಲ್ಲಿ ವಾಕ್ಯ ಹೇಳ್ತದೆ ಅವರ ಕೈನಲ್ಲಿ 7 ದೇವರ ಕೋಪಗಳನ್ನ ತುಂಬಿದಂತ ರೌದ್ರದ ಪಾತ್ರೆಗಳನ್ನ ಹಿಡಿದು ಸಾಲಾಗಿ ನಿಂತಿದ್ದಾರೆ ಎಂಬುದಾಗಿ ನಾವು ಕಾಣ್ತಾ ಇದ್ದೇವೆ. 1 ಪೇತ್ರ 4ನೇ ಅಧ್ಯಾಯ 17ನೇ ವಚನ ಹೇಳ್ತದೆ, ನ್ಯಾಯ ವಿಚಾರಣೆಯ ಸಮಯವು ಬಂದಿದೆ, ಆ ವಿಚಾರಣೆಯು ದೇವರ ಮನೆಯಲ್ಲೇ ಪ್ರಾರಂಭವಾಯಿತಲ್ಲ ಅಂತೇಳಿ. ಸಹಜವಾಗಿ ದೇವರ ಒಂದು ಆಲಯದಲ್ಲಿ ಅಥವಾ ದೇವರ ಆ ಮಹಾಪರಿಶುದ್ಧ ಸ್ಥಾನದಲ್ಲಿ ಕೃಪೆಯು ಆಶೀರ್ವಾದವು ತುಂಬಿರುವಂಥದ್ದನ್ನು ನಾವು ಕಾಣಬಹುದು. ಆದರೆ ಪರಲೋಕ ರಾಜ್ಯದಲ್ಲಿ ಇಲ್ಲಿ ನಾವು ಕಾಣುವಂಥ ಕಾರ್ಯ, ದೇವರ ರೌದ್ರಗಳನ್ನ ತುಂಬಿರುವಂತಹ ಪಾತ್ರೆಗಳನ್ನ ಹಿಡಿದಿರುವಂತಹ 7 ದೇವದೂತರು ನಿಂತಿರುವಂಥದ್ದನ್ನ ನಾವು ಕಾಣುತ್ತೇವೆ. ನನ್ನ ಪ್ರೀತಿಯ ದೇವಜನವೇ, 1 ಪೇತ್ರ 4:17 ಪ್ರಕಾರ ನಾವು ನೋಡುವಂತೆ ದೇವರ ರೌದ್ರ ದೇವರ ಮನೆಯಲ್ಲೇ ಆರಂಭವಾಗುವಂಥದ್ದನ್ನ ನಾವು ಕಾಣಬಹುದು. ಆ ರೌದ್ರಗಳನ್ನ ಹಿಡಿದಂತಹ ಆ ಒಂದು 7 ದೇವದೂತರಿಗೆ ಆ 4 ಜೀವಿಗಳಲ್ಲಿ 1 ಜೀವಿ ಬಂದು ಆ ಒಂದು ರೌದ್ರಗಳನ್ನ ತುಂಬಿರುವಂತ ಪಾತ್ರೆಯನ್ನ ಅವರ ಕೈನಲ್ಲಿ ಕೊಡುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಅಲ್ಲಿ 7 ಉಪದ್ರವಗಳನ್ನ ಅಥವಾ 7 ದೇವರ ರೌದ್ರಗಳನ್ನ ಹೊಂದಿದಂತಹ ಆ ಪಾತ್ರೆಗಳು 7 ದೇವದೂತರ ಕೈನಲ್ಲಿ ಕೊಡಲ್ಪಟ್ಟಾಗ ಆ 4 ಜೀವಿಗಳಲ್ಲಿ 1 ಜೀವಿ ಅದನ್ನ ಅವರ ಕೈಗಳಿಗೆ
ಕೊಡುವಂಥದ್ದನ್ನ ಮತ್ತು ಅದನ್ನ ಭೂಮಿಯ ಮೇಲೆ ಸುರಿಸುವಂತೆ ಒಂದು ಕಟ್ಟಳೆಯನ್ನ ಕೊಡುವಂಥದ್ದನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ನನ್ನ ಪ್ರೀತಿಯ ದೇವಜನವೇ, ಇದೇ ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯದಲ್ಲಿ ಆ 4 ಜೀವಿಗಳು ಯಾರು ಅನ್ನುವಂಥದ್ದನ್ನ ನಾವು ಧ್ಯಾನಿಸಿದೆವು. ಆ 4 ಜೀವಿಗಳಲ್ಲಿ ಒಂದು ಜೀವಿ ದೇವರ ರೌದ್ರದಿಂದ ತುಂಬಿರುವಂತಹ ಆ ಪಾತ್ರೆಗಳನ್ನ ಆ ದೂತರ ಕೈನಲ್ಲಿ ಕೊಡುವಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ನನ್ನ ಪ್ರೀತಿಯ ದೇವಜನವೇ, 8ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡ್ತೇವೆ, ಆ ರೌದ್ರದ ಪಾತ್ರೆಗಳಲ್ಲಿ ಏನ್ ತುಂಬಿದೆ ಅಂತಂದ್ರೆ ದೇವರ ರೌದ್ರ, ದೇವರ ಕೋಪ ತುಂಬಿದೆ. ಅದು ಭೂಮಿಯ ಮೇಲೆ ಸುರಿಸಲ್ಪಡುವುದಕ್ಕಿರುವಂತಹ ರೌದ್ರಗಳು ಎಂಬುದಾಗಿ ನಾವು ಕಾಣುತ್ತೇವೆ. ಅಲ್ಲಿ ನಾವು ನೋಡುವಂಥದ್ದು ಅಲ್ಲಿಯವರೆಗೂ ಅಂತಂದ್ರೆ ಭೂಮಿಯ ಮೇಲೆ ಪರಿಶುದ್ಧವಂತರು ಎತ್ತಲ್ಪಡುವ ತನಕಲು ಕೂಡ ಆ ಒಂದು ಪಾತ್ರೆಗಳಲ್ಲಿ ದೇವ ಜನರ ಆ ಒಂದು ಪ್ರಾರ್ಥನೆಯನ್ನ ಬೆರೆಸುವುದಕ್ಕಾಗಿ ಅಲ್ಲಿ ಆ ಒಂದು ಧೂಪವೇದಿಗಳು ದೇವದೂತನ ಕೈಗಳಲ್ಲಿ ಕೊಡಲ್ಪಟ್ಟಿತ್ತು ಎಂಬುದಾಗಿ ನಾವು ಪ್ರಕಟಣೆ 15ನೇ ಅಧ್ಯಾಯದಲ್ಲಿ ಕಾಣ್ತೇವೆ. ಆದ್ರೆ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಈ ಚಿನ್ನದ ಪಾತ್ರೆಯಲ್ಲಿ ಈಗ ದೇವರ ರೌದ್ರಗಳು ತುಂಬಿದೆ. ಅಲ್ಲಿಯವರೆಗೂ ದೇವಜನರ ಆ ಒಂದು ಪ್ರಾರ್ಥನೆಗಳು ತುಂಬಲ್ಪಡ್ತಾ ಇದ್ದಂತ ಪಾತ್ರೆಯಲ್ಲಿ ಈಗ ದೇವರ ರೌದ್ರ ತುಂಬಿರುವಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಆ ದೇವದೂತರು ಆ 7 ರೌದ್ರದ ಪಾತ್ರೆಗಳನ್ನ ತಮ್ಮ ಕೈನಲ್ಲಿ ಹಿಡಿದುಕೊಂಡು ಸಿದ್ಧವಾಗಿ ದೇವರ ಅಪ್ಪಣೆಗೋಸ್ಕರವಾಗಿ ಕಾದು ನಿಂತಿರುವಂತಹ ಒಂದು ಕಾರ್ಯ ಈ 15ನೇ ಅಧ್ಯಾಯದಲ್ಲಿ ನಾವು ಕಾಣಬಹುದು. ನನ್ನ ಪ್ರೀತಿಯ ದೇವಜನವೇ, ಪ್ರಕಟಣೆ 15ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರ ತೇಜಸ್ಸಿನ ಸಾನ್ನಿಧ್ಯದಿಂದಲೂ ಆತನ ಶಕ್ತಿಯಿಂದಲೂ ಉಂಟಾದ ಹೊಗೆಯಿಂದ ಪವಿತ್ರ ಸ್ಥಾನವು ತುಂಬಿದ ಕಾರಣ 7 ಮಂದಿ ದೇವದೂತರ ಕೈಯಲ್ಲಿದ್ದ 7 ಉಪದ್ರವಗಳು ತೀರುವ ತನಕ ಆ ಪವಿತ್ರ ಸ್ಥಾನದೊಳಗಡೆ ಪ್ರವೇಶಿಸುವುದಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ ಅಂತೇಳಿ ನೋಡಿ. ನಾವು ಒಡಂಬಡಿಕೆಯ ಒಂದು ಪೆಟ್ಟಿಗೆಯನ್ನು ಇಡುವುದಕ್ಕಾಗಿ ಮತ್ತು ದೇವರು ಇಸ್ರೇಲರ ಮಧ್ಯದಲ್ಲಿ ವಾಸಿಸುವುದಕ್ಕಾಗಿ ಅವರ ಗೂಡಾರಗಳ ಮಧ್ಯದಲ್ಲಿ ತನಗೋಸ್ಕರವಾಗಿ ಕೂಡ ದೇವದರ್ಶನದ ಗೂಡಾರವನ್ನ ಕಟ್ಟುವುದಕ್ಕೆ ದೇವರು ಮೋಶೆಗೆ ಆಜ್ಞಾಪಿಸಿದನು. ಆ ದೇವದರ್ಶನ ಗೂಡಾರ ಕಟ್ಟಿ ಮುಗಿಸಿದ ಮೇಲೆ ವಿಮೋಚನ ಕಾಂಡ 40ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ನೋಡ್ತೇವೆ, ಮೋಶೆ ದೇವದರ್ಶನ ಗೂಡಾರವನ್ನ ಕಟ್ಟಿ ಮುಗಿಸಿದ ಮೇಲೆ ಆ ಗೂಡಾರವನ್ನ ದೇವರ ಮಹಿಮೆಯು ಹೊಗೆಯಂತೆ ಆವರಿಸಿತು ಅಂತೇಳಿ. ಮೋಶೆ ದೇವದರ್ಶನ ಗೂಡಾರವನ್ನ ಕಟ್ಟಿ ಮುಗಿಸಿದ ಮೇಲೆ ದೇವರ ಮಹಿಮೆ ಆ ದೇವದರ್ಶನ ಗೂಡಾರವನ್ನ ಹೊಗೆಯಂತೆ ಆವರಿಸಿತು ಅಂತೇಳಿ ನಾವು ಕಾಣ್ತಾ ಇದ್ದೇವೆ. ಎರಡನೇದಾಗಿ ಸೊಲೊಮೋನನು ಕಟ್ಟಿದಂತಹ ದೇವಾಲಯದ ಕುರಿತಾಗಿ ನಾವು ಕಾಣುವಾಗ ಸೊಲೊಮೋನನು ದೇವಾಲಯವನ್ನು ಕಟ್ಟಿ ಮುಗಿಸಿದ ಮೇಲೆ ಆ ದೇವಾಲಯದ ಒಳಗಡೆ ದೇವರ ಅಗ್ನಿಯು ಇಳಿದು ಬಂತು, ದೇವರ ತೇಜಸ್ಸು ಇಳಿದು ಬಂತು. ಆ ಇಳಿದು ಬಂದಂತ ತೇಜಸ್ಸಿನ ಮುಂದೆ ಯಾಜಕರು ನಿಲ್ಲುವುದಕ್ಕಾಗದೆ ಬೋರ್ಲು ಬಿದ್ದು ಸಾಷ್ಟಾಂಗವೆರಗಿ ದೇವರನ್ನ ಆರಾಧಿಸಿದರು ಅಂತೇಳಿ. ಮೊದಲ ಗೂಡಾರ ಕಟ್ಟಲ್ಪಟ್ಟಾಗ ಕೂಡ ಅದು ದೇವರ ಮಹಿಮೆಯಿಂದಲೂ ತೇಜಸ್ಸಿನಿಂದಲೂ ತುಂಬಲ್ಪಟ್ಟಿತು ಅಂತ ಹೇಳಿ ನಾವು ಕಾಣ್ತೇವೆ. ಎರಡನೇದಾಗಿ ಸೊಲೊಮೋನನು ಕಟ್ಟಿದಂತ ದೇವಾಲಯ ಕೂಡ ಅದು ಮಹಿಮೆಯಿಂದಲೂ ತೇಜಸ್ಸಿನಿಂದಲೂ ತುಂಬಲ್ಪಟ್ಟಿತು ಅಂತ ಹೇಳಿ ನಾವು ಕಾಣ್ತೇವೆ. ಆದ್ರೆ ಇಲ್ಲಿ ಪರಲೋಕ ರಾಜ್ಯದಲ್ಲಿ ದೇವಾಲಯ ತೆರೆಯಲ್ಪಟ್ಟಾಗ ಅಲ್ಲಿ ದೇವರ ತೇಜಸ್ಸು ಮಹಿಮೆ ತುಂಬಲ್ಪಡುವಂಥದ್ದನ್ನ ನಾವು ಕಾಣ್ತೇವೆ. ಅದು ಏನಕ್ಕಾಗಿ ಅಂತಂದ್ರೆ ಆ ಪರಿಶುದ್ಧ ಸ್ಥಾನದಲ್ಲಿ ಅಥವಾ ಪವಿತ್ರ ಸ್ಥಾನದಲ್ಲಿ 7 ಆ ಒಂದು ದೇವದೂತರ ಕೈನಲ್ಲಿರುವಂತಹ ಆ ರೌದ್ರದ ಪಾತ್ರೆಗಳು ಭೂಮಿಯ ಮೇಲೆ ಸುರಿಸಲ್ಪಡುವ ತನಕ ಆ ಪವಿತ್ರ ಸ್ಥಾನದೊಳಗಡೆ ಯಾರು ಪ್ರವೇಶಿಸುವುದಕ್ಕಾಗದಂತೆ ಆ ಒಂದು ಸ್ಥಾನವು ಬೆಂಕಿ ಅಂತ ಹೊಗೆಯಿಂದಲೂ ತುಂಬಲ್ಪಟ್ಟಿತು ಅಂತೇಳಿ ನಾವು ಕಾಣ್ತಾ ಇದ್ದೇವೆ. ನನ್ನ ಪ್ರೀತಿಯ ದೇವಜನವೇ, ಪ್ರಕಟಣೆ 15ನೇ ಅಧ್ಯಾಯದಲ್ಲಿ ನಾವು ಕಾಣುವಂತ ಕಾರ್ಯ, ಅಲ್ಲಿ ದೇವರ ರೌದ್ರವನ್ನ ಭೂಮಿಯ ಮೇಲೆ ಸುರಿಸುವುದಕ್ಕಾಗಿ ಸಿದ್ಧವಾಗಿ ನಿಂತಿರುವಂತಹ 7 ಮಂದಿ ದೇವದೂತರು, ಅವರ ಕೈನಲ್ಲಿ ಕೊಡಲ್ಪಡುವಂತಹ ಆ ಒಂದು ರೌದ್ರದ ಪಾತ್ರೆಗಳು
ಮತ್ತು ಅಲ್ಲಿ ಭೂಮಿಯ ಮೇಲೆ ಸುರಿಯಲ್ಪಡುವಂತಹ ಆ ರೌದ್ರಗಳ ಕುರಿತಾಗಿ ನಾವು ಕಾಣ್ತೇವೆ. ಮತ್ತು ಪರಲೋಕ ರಾಜ್ಯದಲ್ಲಿ ನಿಂತಿರುವಂತಹ ಒಂದು ದೊಡ್ಡ ಸಮೂಹ, ಬೆಂಕಿ ಬೆರೆತಂತಹ ಗಾಜಿನ ಸಮುದ್ರಕ್ಕೆ ಸಮವಾಗಿರುವಂತಹ ಒಂದು ಸಮೂಹ, ಅವರು ಯಜ್ಞದ ಕುರಿಯಾದಾತನ ಹಾಡನ್ನು ಮತ್ತು ಮೋಶೆಯ ಹಾಡನ್ನ ಆಡುವಂತ ಕಾರ್ಯಗಳನ್ನ ಈ 15ನೇ ಅಧ್ಯಾಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ 15ನೇ ಅಧ್ಯಾಯ 16ನೇ ಅಧ್ಯಾಯಕ್ಕೆ ಮುನ್ನುಡಿಯಾಗಿ ಅಥವಾ ಒಂದು ಪೀಠಿಕೆಯಾಗಿ ಕಾಣಲ್ಪಡ್ತದೆ. 16ನೇ ಅಧ್ಯಾಯದಲ್ಲಿ ದೇವರ ರೌದ್ರ ಭೂಮಿಯ ಮೇಲೆ ಸುರಿಸಲ್ಪಡುವಂಥದ್ದನ್ನು ನಾವು ಕಾಣ್ತೇವೆ. ಅಂತ್ಯಕ್ರಿಸ್ತನ ಆಳ್ವಿಕೆಯಲ್ಲಿ ನಾಸ್ತಿಕರು, ಕೈ ಬಿಡಲ್ಪಟ್ಟಂಥವರು, ಆಮೇಲೆ ಅಲ್ಲಿ ದೇವರನ್ನ ನಂಬದೇ ಇರುವಂಥವರ ಮೇಲೆ ಉಪದ್ರವಗಳು ಬರುವಂಥದ್ದನ್ನು ನಾವು ಕಾಣ್ತೇವೆ. ಅದರಲ್ಲಿ ಒಂದು ಗುಂಪಿನ ಜನ ಉಪದ್ರವಗಳನ್ನ, ಬೆಂಕಿಯ ರೀತಿಯಲ್ಲಿರುವಂತಹ ಉಪದ್ರವಗಳನ್ನು ಜಯಿಸಿ ರಕ್ತ ಸಾಕ್ಷಿಗಳಾಗಿ ಪರಲೋಕ ರಾಜ್ಯದಲ್ಲಿ ಆ ಬೆಂಕಿ ಬೆರೆತ ಜಾಗಕ್ಕೆ, ಸಮುದ್ರದಂತಿರುವಂತಹ ಜಾಗಕ್ಕೆ ಬಂದು ನಿಲ್ಲುವಂಥದ್ದನ್ನ ನಾವು ಕಾಣ್ತೇವೆ. ಅಲ್ಲಿ ನಾವು ನೋಡ್ತಾ ಇರುವಂತ ಒಂದು ಕಾರ್ಯ ನಾವು ನೋಡ್ತೇವೆ. ದೇವರ ಸೇವಾರ್ಥವಾದ ವೀಣೆಗಳನ್ನ ಕೈಗಳಲ್ಲಿ ಹಿಡಿದುಕೊಂಡು ಗಾಜಿನ ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನ, ಯಜ್ಞದ ಕುರಿಯಾದಾತನ ಹಾಡನ್ನ ಅವರು ಆಡಿದರು ಅಂತೇಳಿ. ವೀಣೆ ಅಂತೇಳಿ ಬರೆಯಲ್ಪಟ್ಟಿರುವಂಥದ್ದು ಅದು ಹಳೆ ಒಡಂಬಡಿಕೆಯಲ್ಲಿ ನಾವು ಕಾಣುವಂತಹ ದಾವಿದನು ಬಾರಿಸಿದಂತಹ ಸ್ವರಮಂಡಲದ ಒಂದು ವಾದ್ಯವಾಗಿ ನಾವು ಕಾಣ್ತೇವೆ. ಅವನ ಕೈನಲ್ಲಿದ್ದಂತಹ ಆ ಒಂದು ವೀಣೆ ಅಥವಾ ಆ ಸ್ವರಮಂಡಲ ಅನ್ನುವಂಥ ಒಂದು ವಾದ್ಯ, ಇವರು ಪರಲೋಕ ರಾಜ್ಯದಲ್ಲಿ ಕೈಗಳಲ್ಲಿ ಹಿಡಿದುಕೊಂಡವರಾಗಿ ಒಂದು ಯಜ್ಞದ ಕುರಿಯಾದಾತನ ಹಾಡನ, ಮೋಶೆಯ ಹಾಡನ ಆಡುವಂಥದ್ದನ್ನ ನಾವು ಕಾಣ್ತೇವೆ. ಆದ್ರಿಂದ ಈ 15ನೇ ಅಧ್ಯಾಯದಲ್ಲಿ ನಾವು ಕಾಣುವಂತ ಒಂದು ಸಂಭವ ಏನು ಅಂತಂದ್ರೆ, ದೇವರ ರೌದ್ರ ಭೂಮಿಯ ಮೇಲೆ ಸುರಿಯಲ್ಪಡುವುದಕ್ಕೆ ಮುಂಚಿತವಾಗಿ ಅಲ್ಲಿ ನಿಂತಿರುವಂತಹ ಪರಲೋಕ ರಾಜ್ಯದಲ್ಲಿ ಗಾಜಿನ ಬೆಂಕಿ ಬೆರೆತ ಗಾಜಿನ ಸಮುದ್ರದಂತೆ ಕಾಣುವಂತಹ ಒಂದು ಜನಸಮೂಹ ಮೋಶೆಯ ಹಾಡನ್ನ, ಯಜ್ಞದ ಕುರಿಯಾದಾತನ ಹಾಡನ್ನ ಆಡುವಂತಹ ಒಂದು ಕಾರ್ಯ. ಎರಡನೇದಾಗಿ ಅಲ್ಲಿ ಸಾಲಾಗಿ ನಿಂತಿರುವಂತಹ ದೇವದೂತರು, ಅವರ ತೋರಿಕೆಯೆಲ್ಲ ಒಂದೇ ರೀತಿಯಾಗಿರುವಂಥದ್ದು ನಾವು ಅಲ್ಲಿ ಕಾಣುವಂಥ ಒಂದು ಕಾರ್ಯವಾಗಿದೆ. ಮುಂದಿನ ಸಂಚಿಕೆಯಲ್ಲಿ 16ನೇ ಅಧ್ಯಾಯದಲ್ಲಿ ಈ ದೇವರ ರೌದ್ರಗಳು ಅದು ಭೂಮಿಯ ಮೇಲೆ ಸುರಿಸಲ್ಪಡುವಾಗ ಏನೆಲ್ಲ ಸಂಭವಿಸುತ್ತದೆ ಅನ್ನುವಂಥದ್ದನ್ನ ನಾವು ಕೇಳುವುದಕ್ಕಿದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಕಾಣುವವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ ಎಂಬುದಾಗಿ ನಾನು ನಿಮಗೋಸ್ಕರ ಪ್ರಾರ್ಥಿಸುತ್ತೇನೆ. ಗಾಡ್ ಬ್ಲೆಸ್ ಯು. ಆಮೇನ್, ಆಮೇನ್.